ಈಗ ಮಳೆಗಾಲ ಬಂದಾಯಿತು. ಮಳೆಗಾಲ ಬಂದಾಕ್ಷಣ ಸೊಳ್ಳೆಗಳ ಕಾಟ ವಿಪರೀತವಾಗುತ್ತದೆ. ಇದರಿಂದ ಡೆಂಗು ಜ್ವರ ಬರುವ ಸಂಭವವೂ ಹೆಚ್ಚು. ಡೆಂಗು ಜ್ವರ ತಡೆಯಲು ಸುಲಭವಾಗಿ ಮಾಡಬಹುದಾದ ಮನೆಮದ್ದುಗಳು. ಡೆಂಗು ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಆಂಟಿವೈರಲ್ ಚಿಕಿತ್ಸೆ ಇಲ್ಲದಿರುವುದರಿಂದ ಸರಿಯಾದ ಆರೈಕೆ ಬಹಳ ಮುಖ್ಯವಾಗಿದೆ. ಇದರ ರೋಗ ಲಕ್ಷಣಗಳನ್ನು ನಿವಾರಿಸಲು ಮನೆಮದ್ದುಗಳು ಪೂರಕ ಪಾತ್ರ ವಹಿಸುತ್ತವೆ. ಡೆಂಗು ರೋಗಿಗಳು ಶುಂಠಿ ಚಹಾ ಸೇವಿಸಿದರೆ ನೋಯುತ್ತಿರುವ ಗಂಟಲು ಮತ್ತು ವಾಕರಿಕೆ ನಿವಾರಣೆಯಾಗುತ್ತದೆ. ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕುಡಿಯಬೇಕು. ಇದು ಬಿಳಿ ರಕ್ತ ಕಣಗಳು ಪ್ಲೇಟೆಟ್ಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಪಪ್ಪಾಯಿ ಎಲೆಯ ರಸವು ಜ್ವರವನ್ನು ಕಡಿಮೆ ಮಾಡುತ್ತದೆ. ಇವೆಲ್ಲದಕ್ಕೂ ಕಾರಣವಾಗಿರುವ ಸೊಳ್ಳೆಗಳು ಬರದೇ ಇರುವುದಕ್ಕೆ ಏನು ಮಾಡಬೇಕು? ಮನೆಯಲ್ಲಿ ಈ ಗಿಡಗಳನ್ನು ನೆಟ್ಟರೆ ಸೊಳ್ಳೆಗಳ ಕಾಟವೇ ಇರುವುದಿಲ್ಲ. ಮನೆಯ ಸುತ್ತಲೂ ತುಳಸಿ ಗಿಡ ನೆಡುವ ಮೂಲಕ ಸೊಳ್ಳೆಗಳ ಕಾಟದಿಂದ ಮುಕ್ತಿ ಪಡೆಯಬಹುದು. ಧಾರ್ಮಿಕ ಪ್ರಾಧಾನ್ಯತೆಯನ್ನು ಪಡೆದಿರುವ ತುಳಸಿ ಗಿಡ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಅಷ್ಟೇ ಯಾಕೆ, ಸೊಳ್ಳೆಗಳ ಕಾಟದಿಂದಲೂ ಇವು ನಮ್ಮನ್ನು ರಕ್ಷಿಸುತ್ತದೆ. ಇನ್ನು ಸೊಳ್ಳೆಗಳು ಚೆಂಡು ಹೂಗಳ ವಾಸನೆಯನ್ನು ಇಷ್ಟಪಡುವುದಿಲ್ಲ ಮತ್ತು ಅವುಗಳಿಂದ ದೂರವಿರಲು ಬಯಸುತ್ತವೆ. ಆದ್ದರಿಂದ ನಿಮ್ಮ ಮನೆಯ ಬಳಿ ಈ ಗಿಡಗಳನ್ನು ನೆಡುವುದರಿಂದ ಸೊಳ್ಳೆಗಳು ಸುಲಭವಾಗಿ ತೊಡೆದುಹಾಕಬಹುದು. ಲೆಮನ್ ಗ್ರಾಸ್ ಎಂಬ ಸಸ್ಯವು ಸೊಳ್ಳೆಗಳನ್ನು ದೂರವಿಡುವಲ್ಲಿ ಪರಿಣಾಮಕಾರಿಯಾಗಿದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.